ಮೇಡಮ್, ನೀವು ಪ್ರತಿದಿನ ನೋಡ್ತಾ ಇರ್ತೀರಿ ಆಸ್ಪತ್ರೆಗಳಲ್ಲಿ ಅಲ್ಲಿ ಇಲ್ಲಿ. ಇವತ್ತಿನ ಆರೋಗ್ಯ ಪದ್ಧತಿ ಹೇಗಿದೆ ನಮ್ದು ಅಂತ ಅಂದ್ರೆ, ನಮ್ಮ ಜೀವನವನ್ನ ನಾವೇ ನಮ್ ಕೈಯಾರ ಹಾಳು ಮಾಡ್ಕೊಳ್ತಾ ಇದೀವಿ. ಈ ಬಜ್ಜಿ ಬೋಂಡದ ಕತೆ, ಇದ್ರ ಜೊತೆಗೆ ಎಣ್ಣೆಯಲ್ಲಿ ಕರಿಯುವಂತ ಎಲ್ಲಾ ಆಹಾರ ಪದಾರ್ಥಗಳು ಕೂಡ ಅಂತ ಸರ್ ಹೇಳ್ತಾ ಇದ್ರು. ನೀವೇನ್ ಹೇಳ್ತೀರಿ? ಖಂಡಿತವಾಗೂ ಎಣ್ಣೆ ಅನ್ನೋದು ದೇಹಕ್ಕೆ ಅವಶ್ಯಕತೆ ಹಿತಮಿತವಾಗಿ ಬಳಕೆ ಆದ್ರೆ ಖಂಡಿತ ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಎಣ್ಣೆನಲ್ಲಿ ತೇಲ್ಸಿ ಕರ್ದಿರೋ ಅಂತ ಆಹಾರಗಳನ್ನ ದಿನನಿತ್ಯ ಸೇವನೆ ಮಾಡಿದ್ರೆ ಖಂಡಿತವಾಗಿಯೂ ಅದು ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಯಾಕೆಂದ್ರೆ ಹೆಚ್ಚು ಹೆಚ್ಚು ಕ್ಯಾಲರಿ ಯುಕ್ತ ಇರೋ ಆಹಾರಗಳನ್ನ ನಮ್ಮ ದೇಹಕ್ಕೆ ತಗೊಂಡಾಗ ಮೆಟಬಾಲಿಕ್ ಕಂಡೀಷನ್ಸ್ ವೇರಿಯೇಷನ್ಸ್ ಆಗುತ್ತೆ. ಅಷ್ಟೇ ಅಲ್ಲ, ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆ ಆಗಿರ್ಬೋದು, ಡಯಾಬಿಟೀಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು. ಅಷ್ಟೇ ಅಲ್ಲ, ಈಗ ಇನ್ನು ರುಚಿ ಹೆಚ್ಚಿಸಕ್ಕೆ ನಾವು ಬೋಂಡಾ ಬಜ್ಜಿ ಜೊತೆಗೆ ಸಾಸ್ ಕೂಡ ಆಡ್ ಮಾಡಿ ಕೊಡ್ತಾರೆ. ಸೊ ಇನ್ನು ಡಿಫ್ರೆಂಟ್ ವೆರೈಟಿ ರೆಸಿಪೀಸ್ ಕ್ರಿಯೇಟ್ ಆಗ್ತಾ ಇದಾವೆ. ಅದ್ರಲ್ಲೆಲ್ಲ ಹೆಚ್ಚು ಉಪ್ಪಿನಂಶ ಮತ್ತೆ ಸೋಡಿಯಂ ಬೆನ್ಸೋಯೇಟ್ ಅನ್ನುವಂಥ ಪ್ರಿಸರ್ವೇಟಿವ್ಸ್ ಇದೆಲ್ಲ ಆಡ್ ಆನ್ ಆದಾಗ ಏನಾಗುತ್ತೆ, ದೇಹದಲ್ಲಿ ಬ್ಲಡ್ ಪ್ರೆಷರ್ ವೇರಿಯೇಷನ್ಸ್ ಆಗುತ್ತೆ. ಸೊ ಬ್ಲಡ್ ಪ್ರೆಷರ್ ಏರಿಳಿತ ಆದಾಗ ಹಲವಾರು ಕಿಡ್ನಿ ಸಂಬಂಧಪಟ್ಟ ತೊಂದರೆ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ಸ್ ಆಗಿರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆ ಆಗಿರ್ಬೋದು. ಅಷ್ಟೇ ಅಲ್ಲ, HDL LDL ಅಂತ ಕೊಲೆಸ್ಟ್ರಾಲ್ ವೇರಿಯೇಷನ್ಸ್ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ. ಒಳ್ಳೆ ಕೊಲೆಸ್ಟ್ರಾಲ್ HDL ಕಮ್ಮಿ ಆಗ್ತಾ ಹೋಗುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ LDL ಪ್ರಮಾಣ ಏರ್ತಾ ಹೋಗುತ್ತೆ. ಇದೆಲ್ಲಾನು ನಾವು ಗಮನಿಸಿದಾಗ ಖಂಡಿತವಾಗೂ ನಾವು ಹಿತಮಿತವಾಗಿ ಆಹಾರ ಪದ್ಧತಿನ ಫಾಲೋ ಮಾಡೋದ್ರಿಂದ ನಮಗೆ ಬರೋ ಅಂತ ಸುಮಾರು ತೊಂದರೆಗಳನ್ನ ನಾವು ಅಲ್ಲೇ ತಡೆ ಹಿಡಿಬಹುದು. ಅಷ್ಟೇ ಅಲ್ಲ, ತಿನ್ನೋದು ಒಂದೇ ಮ್ಯಾಟರ್ ಆಗಲ್ಲ, ತಿನ್ನೋದ್ರ ಜೊತೆಗೆ ನಮ್ಮ ದೇಹನ ದಂಡಿಸ್ಬೇಕು. ಅಂದ್ರೆ ಆಕ್ಟಿವಿಟಿಗಳಲ್ಲಿ ನಾವು ಇರಬೇಕು. ತಿಂತಾನೆ ಇರೋದು ಇಲ್ಲ, ನಾನು ಸ್ವಲ್ಪನೇ ತಿಂತಾ ಇದ್ದೀನಿ, ನನ್ನ ದೇಹ ಏನು ತೊಂದರೆ ಮಾಡಲ್ಲ. ನೋ, ಹ್ಯೂಮನ್ ಬಾಡಿ ಇಸ್ ಎ ಮೆಷಿನ್. ಆಕ್ಟಿವಿಟಿ ಇರಲೇಬೇಕು. ಸೊ ಯಾರು ಒಳ್ಳೆ ಆಕ್ಟಿವಿಟಿ ಜೊತೆಗೆ ಹಿತಮಿತವಾದ ಆಹಾರ ಬಳಕೆ ಮಾಡ್ತಾರೆ, ಅವ್ರು ಒಂದು ಹಂತಕ್ಕೆ ಅವ್ರ ಆರೋಗ್ಯನ ಕಾಪಾಡ್ಕೊಳ್ಬಹುದು.